your eyes. ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳಿ. ಟೇಕ್ 3 ಡೀಪ್ ಬ್ರೆತ್ಸ್. 3 ಸಲ ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡಿ. ಎವ್ರಿ ಟೈಮ್ ಯು ಬ್ರೀದ್ ಇನ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್, ಹ್ಯಾಪಿನೆಸ್ ಆ್ಯಂಡ್ ಪೀಸ್, ಆ್ಯಂಡ್ ಬ್ರೀದ್ ಔಟ್ ಆಲ್ ಯುವರ್ ಸ್ಟ್ರೆಸ್, ವರೀಸ್ ಆ್ಯಂಡ್ ಲಿಮಿಟಿಂಗ್ ಬಿಲೀಫ್ಸ್. ಪ್ರತಿ ಸಲ ಉಸಿರನ್ನು ತಗೊಂಡಾಗ ಸಂತೋಷವನ್ನು, ಆನಂದವನ್ನು, ಒಳ್ಳೆಯ ಆರೋಗ್ಯವನ್ನು, ವಿಶ್ರಾಂತಿಯನ್ನು ಒಳಗಡೆ ತಗೊಳ್ಳಿ. ಹಾಗೆ ನಿಮ್ಮಿಂದ ಹೊರಹೋಗುವ ಉಸಿರಿನೊಂದಿಗೆ ಆತಂಕಗಳು, ಭಯಗಳು, ಒತ್ತಡಗಳು ಎಲ್ಲವೂ ಹೊರಗಡೆ ಹೋಗ್ತಾ ಇರೋ ಹಾಗೆ ಭಾವಿಸಿ. ಗುಡ್. Take one more deep breath and relax your complete body. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಮ್ಮ ಸಂಪೂರ್ಣ ಶರೀರವನ್ನು ವಿಶ್ರಾಂತಿ ಪಡಿತಾ ಇರೋ ಹಾಗೆ ಭಾವಿಸಿ. Now resume normal breathing and just watch your breath, how your breath is coming in and going out. ನೈಜವಾದ ಉಸಿರಾಟ ಮಾಡಿ. ಉಸಿರು ಹೇಗೆ ಒಳಗೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದನ್ನು ಮಾತ್ರ ಅಬ್ಸರ್ವ್ ಮಾಡಿ. ಈ ಧ್ಯಾನದ ಮಧ್ಯೆ ಯಾವುದೇ ತರಹದ ವಿಚಾರಗಳು ಬಂದರೆ ಅವನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಬೇಡಿ. ಹಾಗೆ ಹರಿದು ಹೋಗಲಿಕ್ಕೆ ಬಿಡಿ. ನೀವು ಮಾತ್ರ ಅದರ ಹಿಂದೆ ಹೋಗಬೇಡಿ. ಡೋಂಟ್ ಟ್ರೈ ಟು ಸ್ಟಾಪ್ ಎನಿ ಕೈಂಡ್ ಆಫ್ ಥಾಟ್ಸ್. ಇಫ್ ದೇ ಕಮ್, ಲೆಟ್ ದೆಮ್ ಕಮ್ ಆ್ಯಂಡ್ ಫ್ಲೋ ಥ್ರೂ ಯು. ಯು ಡೋಂಟ್ ಫಾಲೋ ಇಟ್. See the breath coming in from your nose, entering into your chest, lungs, and going back again from the nose. Now take one more deep breath and exhale through your mouth. Inhale from nose, exhale from mouth. ಮೂಗಿಂದ ಉಸಿರನ್ನು ತಗೊಂಡು ಬಾಯಿಯಿಂದ ಹೊರಗಡೆ ಬಿಡಿ. 3 ಸಲ ಈ ಥರ ಮಾಡಿ. ಡೂ ಇಟ್ ಫಾರ್ 3 times. Inhale through nose and exhale through mouth. Great. Fantastic. Imagine that you are walking on the grass in a beautiful garden. ಒಂದು ಸುಂದರವಾದಂತಹ ಉದ್ಯಾನವನದಲ್ಲಿ ಹುಲ್ಲಿನ ಮೇಲೆ ಬರೀಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. Good. You can feel the grass
touching your bare feet. ಕಾಲು ಕೆಳಗಡೆ ಇರೋ ಹುಲ್ಲು ನಿಮ್ಮ ಕಾಲಿಗೆ ಸ್ಪರ್ಶ ಮಾಡ್ತಾ ಇರೋ ಅನುಭವ ನಿಮಗೆ ಆಗ್ತಾ ಇದೆ ಈಗ. ಜಸ್ಟ್ ಕೀಪ್ ಆನ್ ವಾಕಿಂಗ್, ಗೋ ಆನ್ ವಾಕಿಂಗ್. Great. Now suddenly you find a staircase running down the garden level. ನಿಮ್ಮ ಮುಂದೆ ಒಂದು ಮೆಟ್ಟಿಲುಗಳು, ಗಾರ್ಡನ್ನಿಂದ ಕೆಳಗಡೆ ಹೋಗ್ತಾ ಇರುವಂತಹ ಮೆಟ್ಟಿಲುಗಳು ಸಿಕ್ಕಿದೆ. Now start slowly going down from the ground level. ಆ ಗಾರ್ಡನ್ ಲೆವೆಲಿಂದ ಕೆಳಗಡೆ ಹೋಗ್ತಾ ಇರೋ ಹಾಗೆ ಭಾವಿಸಿ. Now I'll count from 10 to 1. With each count, the relaxation will increase and also you will start going down. ನಾನೀಗ 10ರಿಂದ 1 ತನಕ ವಿರುದ್ಧ ಕ್ರಮದಲ್ಲಿ ಎಣಿಸ್ತಾ ಹೋಗ್ತೇನೆ. ಪ್ರತಿಯೊಂದು ಸಂಖ್ಯೆನ ಎಣಿಸಿದಾಗ ನೀವು ಇನ್ನೂ ಆಳವಾದ ವಿಶ್ರಾಂತಿಗೆ ತಲುಪ್ತೀರಿ. ಟೇಕ್ ಒನ್ ಡೀಪ್ ಬ್ರೆತ್, ಬ್ರೀತ್ ಔಟ್. 10. Deeper into relaxation. 9. You are going down in the garden and deep into relaxation. 8. ಇನ್ನೂ ಆಳವಾದ ವಿಶ್ರಾಂತಿಗೆ ಹೋಗ್ತಾ ಇದ್ದೀರಿ. ಹಾಗೆ ಆ ಉದ್ಯಾನವನದಲ್ಲಿ ಕೂಡ ಕೆಳಗಡೆ ಇಳಿತಾ ಇದ್ದೀರಿ. 7. Deeper. 6. Deep into relaxation. 6. ಇನ್ನೂ ಆಳವಾಗಿ ಇಳಿತಾ ಇದ್ದೀರಿ. 5. Now your total body is relaxed. 4. Now your entire mind is relaxed. ನಿಮ್ಮ ಮನಸ್ಸು ತುಂಬನೇ ವಿಶ್ರಾಂತಿಯಲ್ಲಿದೆ. 3. Totally into relaxation. Feeling very light. ನಿಮ್ಮ ಶರೀರ ತುಂಬ ಹಗುರವಾಗಿ ನಿಮಗೆ ಅನ್ನಿಸ್ತಾ ಇದೆ. ಮೈ ಮನಸ್ಸು ಹಗುರ ಮತ್ತು ವಿಶ್ರಾಂತಿಯಿಂದ ಕೂಡಿದಾವೆ. Both your body and mind are relaxed and feeling light. 2. You are almost reaching the bottom of the staircase. ಆ ಮೆಟ್ಟಿಲಿನ ಕೊನೆ ಭಾಗಕ್ಕೆ ಬರ್ತಾ ಇದ್ದೀರಿ. 1. Completely relaxed now, deep into relaxation. And there is one more beautiful garden waiting for you. ಕೆಳಗೆ ಇಳಿತಿದ್ದ ಹಾಗೆ ಭೂಗರ್ಭದಲ್ಲಿ ಮತ್ತೊಂದು ಸುಂದರವಾದ ಉದ್ಯಾನವನ ಇದೆ. ಅದು ಇದಕ್ಕೂ ಸುಂದರವಾದಂತಹ ಉದ್ಯಾನವನ. much more beautier than the earlier garden. 1 and step into the garden and start walking in the garden
ಫಾರ್ ಸಮ್ ಡಿಸ್ಟೆನ್ಸ್. ಆ ಹೊಸ ಸುಂದರವಾದಂತಹ ಉದ್ಯಾನವನದಲ್ಲಿ ಸ್ವಲ್ಪ ದೂರ ನಡೀತಾ ಹೋಗಿ, ಈ ಹಿಂದೆ ಎಂದೂ ಕಂಡಿರದಂತಹ ಪ್ರಕೃತಿಯ ಸೌಂದರ್ಯ ಅಲ್ಲಿದೆ. ಯು ಹ್ಯಾವ್ ನೆವರ್ ಸೀನ್ ಸಚ್ ಅ ಬ್ಯೂಟಿ ಆಫ್ ದ ನೇಚರ್ which is available in this garden. You can hear the birds chirping. ಹಕ್ಕಿಗಳ ಕಲರವ ನಿಮಗೆ ಕೇಳಿಸ್ತಾ ಇದೆ. ಪಕ್ಕದಲ್ಲೇ ಹರಿತಾ ಇರೋ ನೀರಿನ ಝರಿ, ಆ ಶಬ್ದನೂ ಕೂಡ ನಿಮಗೆ ಕೇಳಿಸ್ತಾ ಇದೆ. ಯು ಕ್ಯಾನ್ ನೋಟಿಸ್ ದ ಸೌಂಡ್ಸ್ ಆಫ್ ಸ್ಟ್ರೀಮ್ ಫ್ಲೋಯಿಂಗ್ just at some distance. All these sounds of nature are actually pushing you more and more into relaxation and happiness. Feel this happiness, the sound of nature. Now just lift your head and look at the sky. Today is full moon. Even in this lower level garden you can see the moon. ಚಂದ್ರ ಕಾಣ್ತಾ ಇದ್ದಾನೆ ಹುಣ್ಣಿಮೆ ದಿವಸ. ನೋಡಿ, ಸುಂದರವಾದಂತಹ ವೃತ್ತಾಕಾರದಲ್ಲಿ ಚಂದ್ರ. ಯು ಕ್ಯಾನ್ ಫೀಲ್ ದ ಕೂಲ್ನೆಸ್ ಆಫ್ ಮೂನ್. ಈ ಚಂದ್ರನ ದೃಶ್ಯ ನಿಮ್ಮ ಮನಸ್ಸಿಗೆ ತುಂಬ ಆಹ್ಲಾದ ಉಂಟು ಮಾಡ್ತಾ ಇದೆ. The coolness of moon is giving you a lot of joyous feelings. You are totally lost in this marvelous nature. ಪ್ರಕೃತಿಯ ಈ ಅತ್ಯದ್ಭುತ ಸೌಂದರ್ಯದಲ್ಲಿ ನೀವು ಮುಳುಗಿದಿರಿ. ಒಂದು ಕಡೆ ಹರಿತಾ ಇರೋ ನೀರಿನ ಶಬ್ದ, ಹಕ್ಕಿಗಳ ಶಬ್ದ, ತಂಪಾದ ಗಾಳಿ, everything is making you feel much more relaxed. The sound of water flow, birds chirping, and the cool breeze which is touching your face and all parts of the body. Good. So in this moonlight you are going and sitting on a good bench which is waiting for you there. ಈ ಹುಣ್ಣಿಮೆಯ ಈ ಬೆಳಕಿನಲ್ಲಿ ಆ ಗಾರ್ಡನ್ನಲ್ಲಿ ನಿಮಗೋಸ್ಕರವಾಗಿರುವಂತಹ ಒಂದು ಬೆಂಚಿನ ಮೇಲೆ ಹೋಗಿ ಕೂತ್ಕೊಳ್ತಾ ಇದ್ದೀರಿ. ಟೇಕ್ ಒನ್ ಡೀಪ್ ಬ್ರೆತ್. ಒಂದು ದೀರ್ಘ ಉಸಿರನ್ನು ತಗೊಳ್ಳಿ. ಆ್ಯಂಡ್ ಸಿ ಯುವರ್ ಸೆಲ್ಫ್ ಟೋಟಲಿ ರಿಲ್ಯಾಕ್ಸ್ಡ್. ಸಂಪೂರ್ಣವಾಗಿ ವಿಶ್ರಾಂತಿಗೆ ತಲುಪ್ತಾ ಇರೋ ಹಾಗೆ ಭಾವಿಸಿ. ಗುಡ್. Now, let us work on our limiting beliefs. Before that, I want you to give yourself permission to accept all the suggestions which are going to be given by me.
ನಮ್ಮಲ್ಲಿ ತಡೆಗೋಡೆಗಳು ಏನಿದ್ದಾವೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೆಳವಣಿಗೆಗೆ ಅಡ್ಡವಾಗಿ ನಿಂತಿರುವಂತಹ ಗೋಡೆಗಳನ್ನು ತೆಗೆದುಹಾಕುವಂತಹ ಕಾರ್ಯ ಮಾಡಬೇಕು. ಮೊದಲು ನಿಮ್ಮ ಒಳ ಮನಸ್ಸಿಗೆ ನಾನು ಕೊಡುವಂತಹ ಸಜೆಷನ್ಸ್ಗಳು, ಸಲಹೆಗಳನ್ನು ಸ್ವೀಕರಿಸಲು ಅನುಮತಿ ಕೊಡಿ. ರಿಪೀಟ್ ಆಫ್ಟರ್ ಮೀ, 3 ಸಲ ನಾನು ಹೇಳ್ದಂಗೆ ಹೇಳ್ಕೊಳ್ಳಿ. I give myself permission to accept all the suggestions given by Mr. Arun, which are for my growth. ನಾನು ನನ್ನ ಒಳ ಮನಸ್ಸಿಗೆ ಅರುಣ್ ಅವರು ನೀಡ್ತಾ ಇರುವಂತಹ ಸಲಹೆಗಳನ್ನು ನನ್ನ ಒಳಿತಿಗಾಗಿಯೇ ಸ್ವೀಕರಿಸಲು ಅನುಮತಿ ನೀಡುತ್ತಿದ್ದೇನೆ. ಫ್ಯಾಂಟಾಸ್ಟಿಕ್. ಡೂ ಇಟ್ ಅಗೇನ್. I give myself permission to accept all the suggestions given by Mr. Arun, which are for my growth. Fantastic. ಇನ್ನೊಮ್ಮೆ ಮಾಡಿ. ಡೂ ಇಟ್ ಅಗೇನ್. ನಾನು ನನ್ನ ಬೆಳವಣಿಗೆಗೆ ಅರುಣ್ ಅವರು ನೀಡ್ತಾ ಇರುವಂತಹ ಸಲಹೆಗಳನ್ನು ಸ್ವೀಕರಿಸಲು ಅನುಮತಿ ನೀಡುತ್ತಿದ್ದೇನೆ. ಫ್ಯಾಂಟಾಸ್ಟಿಕ್. Now imagine a notebook in your hand. Notebook in your hand. On each page you have to write one limiting belief which is bothering you or which is stopping your growth in your life. ನಿಮ್ಮ ಕೈಯಲ್ಲಿ ಒಂದು ನೋಟ್ಬುಕ್ಕನ್ನು ಕಲ್ಪಿಸಿಕೊಳ್ಳಿ. ಒಂದೊಂದು ಪುಟದಲ್ಲಿ ನಿಮ್ಮನ್ನು ಜೀವನದಲ್ಲಿ ಬೆಳೆಯಲು ತಡಿತಾ ಇರುವಂತಹ ಅಡ್ಡಗೋಡೆಗಳಾಗಿ ನಿಂತಿರುವಂತಹ ನಿಮ್ಮ ಸ್ವಂತದ ನಂಬಿಕೆಗಳು ಯಾವ್ಯಾವ ಇದ್ದಾವೆ ಅವನ್ನು ಒಂದೊಂದೇ ಪೇಜಲ್ಲಿ ಬರಿತಾ ಹೋಗಿ. ಫಾರ್ ಎಕ್ಸಾಂಪಲ್, I am not rich. One page. Second, I am not smart. Third page, I am not educated. So like this, go on writing as many as limiting beliefs you have in your life, you think you have in your life. I am woman, I can't do, I don't have much freedom. ನಾನು ಸ್ಥಿತಿವಂತ ಪರಿವಾರದಿಂದ ಬಂದಿಲ್ಲ, ನನ್ನ ಫ್ಯಾಮಿಲಿಯ ಫೈನಾನ್ಸಸ್ ಚೆನ್ನಾಗಿಲ್ಲ, ಹಣಕಾಸಿನ ಸ್ಥಿತಿ ಚೆನ್ನಾಗಿಲ್ಲ. ಐ ಆಮ್ ನಾಟ್ ಫ್ರಮ್ ರಿಚ್ ಫ್ಯಾಮಿಲಿ. ಐ ಆಮ್ ಲಿವಿಂಗ್ ಇನ್ ಪೂರ್ ಕಂಟ್ರಿ. My surrounding is not good. Lot of people play politics with me. Money is bad. Money spoils the relationships. Reading the books is waste. All these are limiting beliefs. My fate is not good. ನನ್ನ ಹಣೆ ಬರಹ ಸರಿ ಇಲ್ಲ. ನಾನು ಮುಟ್ಟಿದ್ದೆಲ್ಲ ಮಣ್ಣು. I am a failure. I don't have good health. So all this kind of limiting beliefs, start writing in one page. Even if you fill that entire book, no problem. Keep writing, keep writing.
mentally write all those beliefs which are stopping you from growing in your life. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬೆಳೆಯಲು ಬಿಡದೇ ಇರುವಂತಹ ಪ್ರತಿಯೊಂದು ನಂಬಿಕೆಗಳನ್ನು ಬರಿತಾ ಹೋಗಿ. ಯಾವುದೇ ರೀತಿಯಲ್ಲಿರ್ಬೋದು, ದೈಹಿಕ ಆರೋಗ್ಯ, ಮಾನಸಿಕ ಸ್ಥಿತಿ, ಕೆಟ್ಟೋಗಿರುವಂತಹ ಸಂಬಂಧಗಳು, ನಿಮ್ಮ ಪರಿಸರ, ನಿಮ್ಮ ಉದ್ಯೋಗ, ಯುವರ್ ಜಾಬ್, ಯುವರ್ ಬಾಸ್, ಪಾಲಿಟಿಕ್ಸ್, ಯುವರ್ ಸ್ಪಾಯ್ಲ್ಡ್ ರಿಲೇಷನ್ಶಿಪ್ಸ್, your financial conditions, burdens, losses, your own health, your own appearance, your own age. Write all those things. ಅವೆಲ್ಲವನ್ನು ಬರಿತಾ ಹೋಗಿ. You are a huge possibility. ನೀವೊಬ್ಬರು ನಿರ್ಣಯ ತಗೊಂಡ್ರೆ ಏನೆಲ್ಲ ಸಾಧನೆ ಮಾಡ್ಬೋದು. ನಿಮ್ಮಿಂದ ಪ್ರತಿಯೊಂದು ಸಾಧನೆಯೂ ಕೂಡ ಖಂಡಿತ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿದೆ. ಆದರೆ ನಿಮ್ಮ ಈ ನಂಬಿಕೆಗಳು ನಿಮ್ಮನ್ನು ಹಿಡಿದಿಟ್ಕೊಂಡಿದ್ದಾವೆ. ಒಮ್ಮೆ ಆನೆನ ನೆನಪು ಮಾಡ್ಕೊಳ್ಳಿ. ಅದಕ್ಕೆ ಹೇಗೆ ಕಾಲಲ್ಲಿ ಚೈನ್ ಕಟ್ಟಿದಾರೋ ಹಾಗೆ ನಿಮ್ಮ ಕಾಲಿಗೆ ಕಟ್ಟಿರುವಂತಹ ಸರಪಳಿಗಳನ್ನು ಎಲ್ಲವನ್ನೂ ಬರೀರಿ. ಜಸ್ಟ್ ರಿಮೆಂಬರ್ ಎಲಿಫೆಂಟ್ ಒನ್ಸ್, ಲೈಕ್ ವಾಟ್ ಎವರ್ chain is stopping it or tying it, the same way you may be having many chains. Remember all those chains, list them out. If you can't remember all the things, no problem. From now onwards you will do it again and again to remove all your limiting beliefs. Good. Now take one deep breath and feel relieved of writing down all your limiting beliefs. Fantastic. Now imagine a campfire in front of you. ನಿಮ್ಮ ಕಣ್ಣು ಮುಂದೆ ಒಂದು ಕ್ಯಾಂಪ್ ಫೈರ್ ಹಾಕಿರೋ ಹಾಗೆ, ದೊಡ್ಡ ಪ್ರಮಾಣದ ಬೆಂಕಿ ಉರಿತಾ ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. See the flame of the burning fire. ಅಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನ ಇಟ್ಟು ಹಾಕಿರುವಂತಹ ಬೆಂಕಿಯ ಜ್ವಾಲೆಯನ್ನು ನೋಡ್ತಾ ಇರಿ. ಅದು ಎಷ್ಟು ಪ್ರಬಲವಾಗಿದೆ ಅಂತಂದರೆ ಏನು ಬೇಕಾದರೂ ಅದರಲ್ಲಿ ಸುಟ್ಟು ಹಾಕ್ಬೋದು. ಅಷ್ಟು ಪವರ್ಫುಲ್ ಆಗಿರುವಂತಹ ಅಗ್ನಿ ಅದು. It's a huge fire which has a capacity to burn anything. Where if powerful fire is there in front of you, ಈಗ start tearing one by one page and start throwing it in the fire. ನಿಮ್ಮ ಕೈಯಲ್ಲಿರೋ ಬುಕ್ಕಿಂದ ನೀವೇನು ಬರೆದಿದ್ದೀರಾ ನಿಮ್ಮ ತಡೆಗೋಡೆಗಳನ್ನು ಒಂದೊಂದೇ ಪುಟನ ಹರಿತು ಆ ಬೆಂಕಿಯಲ್ಲಿ ಹಾಕ್ತಾ ಹೋಗಿ. ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ತಡೆಗೋಡೆಗಳು, ಲಿಮಿಟಿಂಗ್ ಬಿಲೀಫ್ಸ್ಗಳು, ನಿಮ್ಮನ್ನು ತಡಿತಾ ಇರೋ ನಂಬಿಕೆಗಳು ಸುಟ್ಟು ಬೂದಿ ಆಗ್ತಾ ಇರೋ ಹಾಗೆ ನೋಡಿ. Just witness by throwing these papers into the fire. See your limiting beliefs burning and turning into ashes. Enjoy this activity. ಪ್ರತಿಯೊಂದು ಪುಟ ಹರಿದಬೇಕಾದ್ರೆ ನಿಮ್ಮಲ್ಲಿ ಒಂದು ಖುಷಿ, ಸಂತೋಷ ಉತ್ಪತ್ತಿ ಆಗಲಿ.
Enjoy this and feel joyful with each page you are tearing and putting into the fire. Good. Fantastic. With each limiting belief you are burning, you are feeling much more energetic, powerful, unstoppable. ಒಂದೊಂದು ಪುಟನೂ ಕೂಡ ಒಂದೊಂದು ನಿಮ್ಮ ಹಳೆಯಾದ ನಂಬಿಕೆಗಳನ್ನು ಸುಡ್ತಾ ನಿಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಸಂಚಾರ ಮಾಡ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸ ಅಧಿಕಗೊಳ್ತಾ ಇದೆ. ಒಂದು ವಿವರಿಸಲು ಆಗದೇ ಇರುವಂತಹ ಶಾಂತಿ, ನೆಮ್ಮದಿ ನಿಮ್ಮಲ್ಲಿ ಮೂಡ್ತಾ ಇದೆ. ಯು ಆರ್ ಬಬ್ಲಿಂಗ್ ವಿತ್ ಎನರ್ಜಿ. ಯು ಆರ್ ಫೀಲಿಂಗ್ ವಂಡರ್ಫುಲ್ ಆ್ಯಂಡ್ ಎನರ್ಜೆಟಿಕ್, ಪವರ್ಫುಲ್. Because you are throwing away all your limiting beliefs into the fire. See how it is burning right in front of your eyes. Everything is gone. Whatever was stopping you, ನಿಮ್ಮ ಪ್ರತಿ ಒಂದು ತಡೆಗೋಡೆಗಳು, ಮಾನಸಿಕ ತಡೆಗೋಡೆಗಳು ಏನಿದ್ವೋ ಅದು ಈ ಅಗ್ನಿಯಲ್ಲಿ ಸಂಪೂರ್ಣವಾಗಿ ಉರಿದು ಭಸ್ಮ ಆಗ್ತಾ ಇರೋದು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. Wherever you had written, ನನ್ನ ಹಣೆ ಬರಹ ಸರಿ ಇಲ್ಲ, my fate is not good, it is burning right in front of your eyes. That is gone. ನಿಮ್ಮ ಹಳೆಯ ನೋವಿನಿಂದ ತುಂಬಿಕೊಂಡಿರುವಂತಹ ಕರ್ಮಗಳೆಲ್ಲವೂ ಇವತ್ತು ಉರಿದು ಹೋಗ್ತಾ ಇದ್ದಾವೆ. ಈ ಅಗ್ನಿಯ ಜ್ವಾಲೆಯಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮಗಳು ಏನೇನಿತ್ತು ಅನುಭವಿಸಲಿಕ್ಕೆ ಅದೆಲ್ಲ ಸುಟ್ಟು ಬೂದಿ ಆಗ್ತಾ ಇರೋ ಹಾಗೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯು ಆರ್ ಏಬಲ್ ಟು ಸಿ ಆಲ್ ಯುವರ್ ಪ್ರಾರಬ್ಧ ಕರ್ಮಾಸ್ ಗೆಟಿಂಗ್ ಬರ್ನ್ಡ್ ರೈಟ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ತಲೆ ಮೇಲಿಂದ ಮೈ ಮನಸ್ಸಿಂದ ಭಾರ ಇಳಿದು ನಿಮಗೆ ತುಂಬ ಹಗೂರವಾದಂತಹ ಅನುಭವ ನಿಮ್ಮಲ್ಲಿ ಬರ್ತಾ ಇದೆ. ಈಗ ಯು ಆರ್ ಫೀಲಿಂಗ್ ರಿಲೀವ್ಡ್ ಆಫ್ ರಿಮೂವಿಂಗ್ ಆಲ್ ಓಲ್ಡ್ ಬ್ಯಾಗೇಜಸ್ ಆಫ್ ರಾಂಗ್ ಬಿಲೀಫ್ಸ್ ವಿಚ್ ಹ್ಯಾವ್ ಅಕ್ಯುಮುಲೇಟೆಡ್ ಫ್ರಮ್ ದ ಚೈಲ್ಡ್ಹುಡ್ ಆರ್ ಮೇ ಬಿ ಫ್ರಮ್ ದ ಪಾಸ್ಟ್ ಇನ್ಕಾರ್ನೇಷನ್. ಕೇವಲ ಈ ಜನ್ಮದಿಂದ ಪಡ್ಕೊಂಡಿರುವಂತಹ ಲಿಮಿಟಿಂಗ್ ಬಿಲೀಫ್ಸ್ ಅಲ್ಲ, ನಿಮ್ಮ ಪೂರ್ವ ಜನ್ಮಗಳ ಯಾವುದಾದ್ರೂ ಶೇಷವಾದಂತಹ ಲಿಮಿಟಿಂಗ್ ಬಿಲೀಫ್ಸ್ ಇದ್ದರೆ ಅದೂ ಕೂಡ ಈ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗ್ತಾ ಇರೋ ಹಾಗೆ ಭಾವಿಸ್ಕೊಳ್ಳಿ. ಗುಡ್. ಇನ್ನೂ ಜಾಸ್ತಿ ಪೇಜ್ಗಳಿದೆ ಅಂತ ಆದರೆ ಪೂರ ಬುಕ್ಕನ್ನೇ ಅಗ್ನಿಯಲ್ಲಿ ಹಾಕಿಬಿಡಿ. ಇಫ್ ಯು ಥಿಂಕ್ ಯು ಡೋಂಟ್ ಹ್ಯಾವ್ ಟೈಮ್ ಟು ಟೇರ್ ಒನ್ ಬೈ ಒನ್ ಆ್ಯಂಡ್ ಪುಟ್ ಇಟ್, ಥ್ರೋ ದ ಎಂಟೈರ್ book full of limiting beliefs into the fire and observe it getting burnt right in front of your eyes and turning into ashes. So all your limiting beliefs they got converted into a smoke because they were negative in nature. Now there is a black color smoke coming out of that fire. ಇವೆಲ್ಲವೂ ನಕಾರಾತ್ಮಕ ನಂಬಿಕೆಗಳಾಗಿದ್ದಿರೋದ್ರಿಂದ ಒಂದು ಕಪ್ಪು ಆಗಿರೋಂತಹ ಹೊಗೆ ಆ ಅಗ್ನಿಯಿಂದ ಹೊರಗಡೆ ಬರ್ತಾ ಇದೆ. See that it is reaching the sky. ಆ ಕಪ್ಪು ಹೊಗೆ ರೂಪದಲ್ಲಿ ನಿಮ್ಮ ಎಲ್ಲ ಓಲ್ಡ್ ಬಿಲೀಫ್ಸ್, ಹಳೆ ಬಿಲೀಫ್ಸ್ಗಳು ನಿಮ್ಮಿಂದ ದೂರ ಸಾಗ್ತಾ ಇದ್ದಾವೆ. ದೇ ಆರ್ ಗೋಯಿಂಗ್ ಅವೇ ಫ್ರಮ್ ಯು ಇನ್ ಟು ದ ಸ್ಕೈ
almost 500 feet above the ground. You can still see the black smoke going in the sky. Now they are gone too far. You can just see a small black dot. ಎಷ್ಟು ದೂರ ಹೋಗಿದ್ದಾವೆ ನಿಮ್ಮಿಂದ ಅಂದರೆ ಕೇವಲ ಒಂದು ಕಪ್ಪು ಚುಕ್ಕೆ ಕಾಣ್ತಾ ಇದೆ. ಆ್ಯಂಡ್ ಅದು ಕೂಡ ಮಾಯ ಆಗಿ ಆಕಾಶದಲ್ಲಿ ಮೋಡಗಳೊಂದಿಗೆ ವಿಲೀನ ಆಗೋಯಿತು. All your limiting beliefs got converted into a black smoke, and they went and merged with the clouds in the sky, and they are not existing now. They don't exist now. ಅವುಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡಿದ್ದಾವೆ. ಇನ್ನು ಮುಂದೆ ಅದು ನಿಮ್ಮ ಹತ್ರ ವಾಪಸ್ ಬರೋದಿಲ್ಲ. ಮೇಲೆ ಆಕಾಶದಲ್ಲಿರುವ ಮೋಡಗಳಲ್ಲಿ ಅದು ಸೇರ್ಕೊಂಡ್ಬಿಟ್ಟು ಅದರ ಅಸ್ತಿತ್ವನೇ ಕಳ್ಕೊಂಡ್ಬಿಟ್ಟಿದೆ. ಗುಡ್, ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಯು ಆರ್ ಸ್ಟಿಲ್ ಸಿಟ್ಟಿಂಗ್ ಆನ್ ದಿಸ್ ಚೇರ್. ಟೇಕ್ ಒನ್ ರಿಯಲಿ ರಿಲ್ಯಾಕ್ಸ್ಡ್ ಡೀಪ್ ಬ್ರೆತ್. ನಿಜವಾಗಿಯೂ ಈಗ ನಿಮಗೆ ಹಗುರವಾಗಿ ವಿಶ್ರಾಂತಿಯಿಂದ ಕೂಡಿರುವಂತಹ ಭಾವನೆ ಇದೆ. ಒಂದು ದೀರ್ಘ ಉಸಿರನ್ನು ತಗೊಂಡು ನೆಮ್ಮದಿಯ ಉಸಿರನ್ನು ಹೊರಗಡೆ ಬಿಡಿ. Okay, now visualize the positive energy coming from moon in the form of bright white light. ಈಗ ಚಂದ್ರನಿಂದ ಸಕಾರಾತ್ಮಕ ಶಕ್ತಿಗಳು, ಪಾಸಿಟಿವ್ ಎನರ್ಜಿ ಒಂದು ಬಿಳಿ ಬಣ್ಣದ ಬೆಳಕಿನ ರೂಪದಲ್ಲಿ ನಿಮ್ಮೆಡೆಗೆ ಬರ್ತಾ ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. ಆ್ಯಂಡ್ ದೇ ಆರ್ ಎಂಟ್ರಿಂಗ್ ಯುವರ್ ಬಾಡಿ ಫ್ರಮ್ ದ ಟಾಪ್ ಆಫ್ ಯುವರ್ ಹೆಡ್. ನಿಮ್ಮ ತಲೆ ಮೇಲಿಂದ ಆ ಶಕ್ತಿ, ಆ ಎನರ್ಜಿ ಬಿಳಿ ಬಣ್ಣದ ಬೆಳಕಿನ ಮುಖಾಂತರ ರೂಪದಲ್ಲಿ ನಿಮ್ಮ ತಲೆ ಮೇಲೆ ಬ್ರಹ್ಮರಂಧ್ರದಿಂದ ನಿಮ್ಮ ಶರೀರವನ್ನು ಪ್ರವೇಶಿಸ್ತಾ ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. And now this light energy is very powerful and having a healing capacity. ಈ ಬಿಳಿ ಬಣ್ಣದ ಬೆಳಕಿಗೆ ಔಷಧೀಯ ಗುಣಗಳಿದ್ದಾವೆ. ಹಾಗೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇದೆ. See that white light going into all parts of your body. ನಿಮ್ಮ ಇಡೀ ಶರೀರದ ಪ್ರತಿಯೊಂದು ಅಂಗಗಳಲ್ಲಿ ಈ ಬಿಳಿ ಬೆಳಕು ಹೋಗ್ತಾ ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. ಇದು ಹೇಗೆ ಹೋಗ್ತಾ ಇದೆ ಹಾಗೆ ಆ ಶರೀರದಲ್ಲಿ ಆ ಭಾಗದಲ್ಲಿರುವ ತೊಂದರೆಗಳನ್ನೂ ಕೂಡ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದೆ. This white light is going into your body and healing all the pains, diseases, sufferings, and healing your each cell. ನಿಮ್ಮ ಪ್ರತಿಯೊಂದು ಜೀವಕೋಶಗಳನ್ನು ಇದು ಸದೃಢವಾಗಿ ಮಾಡ್ತಾ ಇದೆ, ಆರೋಗ್ಯವನ್ನಾಗಿ ಮಾಡ್ತಾ ಇದೆ. Now the light is going through your head, entire head region, ಬಲಮೆದುಳು, ಎಡಮೆದುಳು, ಮುಂದೆ ಹಿಂದೆ, ಕಿವಿಗಳ ಮೇಲ್ಭಾಗ, ನಿಮ್ಮ ಹಣೆ, forehead, back of the head, top of the head, right side, left side, and slowly moving into the face region, your eyes, nose, eyebrows, your entire facial muscles, your mouth, tongue, teeth, lips, slowly ears. Now this light is passing through the throat. ನಿಮ್ಮ ಕುತ್ತಿಗೆ ಭಾಗದಿಂದ ಅದು ಕೆಳಗಡೆ ಇಳಿತಾ ಇದೆ.
It is also healing all your chakras. Shoulders, elbows, hands, both the palms, both the fingers of both the palms, tip of the finger. Everything is getting healed. Now it is descending to your chest area. ಎದೆ ಭಾಗದಲ್ಲಿ ಹೋಗ್ತಾ ಇದೆ. ಅಲ್ಲಿರೋ ಪ್ರತಿಯೊಂದು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ರೋಗಗಳು ಅವೆಲ್ಲವನ್ನೂ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದೆ. ಚೆಸ್ಟ್ ಏರಿಯಾ, ಹಾರ್ಟ್, ಲಂಗ್ಸ್, your stomach area, navel, liver, kidney, abdomen region, your waistline, lower back, middle back, upper back. See, everywhere this white light is going, this energy is passing, and with each step it is taking, it is healing your entire body. ನಿಮ್ಮ ಸಮಸ್ತ ಜೀವಕೋಶಗಳು ಹೊಸ ಶಕ್ತಿಯನ್ನು ಪಡಿತಾ ಇದ್ದಾವೆ. ಈಚ್ ಯುವರ್ ಸೆಲ್ಸ್ ಆರ್ being blessed with a new energy and they are rejuvenated. Your lower abdomen, pelvic region, hips area, genitals, thighs, joints, knee joints, your calf muscles, your feet, toes, pada. Your entire body is now filled with this white bright light, which is the energy, healing energy. ನಿಮ್ಮ ಇಡೀ ಶರೀರ ಈ ಬಿಳಿ ಬಣ್ಣದ ಬೆಳಕಿನಿಂದ ತುಂಬಿಕೊಂಡಿದೆ. You are also shining like a full moon. ನೀವು ಕೂಡ ಹುಣ್ಣಿಮೆ ಚಂದ್ರನ ನಿಮ್ಮ ಶರೀರ ಕಂಗೊಳಿಸ್ತಾ ಇದೆ, ಕಾಂತಿಯುತವಾಗಿದೆ. Very good. Take one more deep breath. Breathe out. Now see each area of your life, emotional, mental, financial, economical, all areas of your life is getting healed because of the energy from the moon. ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ತಾ ಇದೆ, ನಿಮ್ಮ ಸಂಬಂಧಗಳು ಉತ್ತಮಗೊಳ್ತಾ ಇದ್ದಾವೆ, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತದ ಮಾನಸಿಕ ನೆಮ್ಮದಿ ಎಲ್ಲವೂ ಕೂಡ ಹೊಸದಾದ ಶಕ್ತಿಯನ್ನು ಪಡಿತಾ ಇದ್ದಾವೆ, ಹೀಲ್ ಆಗ್ತಾ ಇದ್ದಾವೆ. ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್ ಈಸ್ ಗೆಟಿಂಗ್ ಹೀಲ್ಡ್. All your broken relationships are getting healed. You are now filled with all the positive belief system which are good for your life. ಈಗ ನಿಮ್ಮಲ್ಲಿ ಕೇವಲ ಸಕಾರಾತ್ಮಕ ನಂಬಿಕೆಗಳು ತುಂಬಿಕೊಂಡಿದ್ದಾವೆ. Now I'll read out few affirmations which are applicable to your life, which are helpful to your life. See that everything is getting healed in your life. I release what is no longer serving me.
I open up to receive my highest good. I surrender all fears and doubts. Keep communicating this in your own words and your own language. I release all lower vibrational frequencies. I allow life to flow through me freely. All obstacles on my path are effortlessly removed with ease and grace. I release pain and suffering as a means to grow. I am open to receiving the abundance of opportunities that are flowing to me. I release all beliefs, relationships, and people that no longer serve my highest good. I let go of all that is not in alignment with my purpose. I allow myself to receive all that I desire. I activate the river joy that flows through me. ನನ್ನ ಉಪಯೋಗಕ್ಕೆ ಇಲ್ಲದೇ ಇರುವಂತಹ ಪ್ರತಿಯೊಂದು ವಸ್ತುವನ್ನು ನಾನು ಹೋಗಲು ಬಿಡುತ್ತಿದ್ದೇನೆ, ನನ್ನಿಂದ ದೂರ ಹೋಗಲು ಬಿಡುತ್ತಿದ್ದೇನೆ. ನನ್ನ ಜೀವನ ಸಮೃದ್ಧಿಯಿಂದ ಕೂಡಲು ಬೇಕಾಗಿರೋದನ್ನೆಲ್ಲವನ್ನೂ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ಭಯಗಳು, ಸಂಶಯಗಳನ್ನ ಬಿಟ್ಟು ಕೊಡ್ತಾ ಇದ್ದೇನೆ. ಜೀವನ ಸರಾಗವಾಗಿ ನನ್ನಲ್ಲಿ ಹರಿಯಲು ನಾನು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ನನ್ನ ಮುಂದಿರುವ ಪ್ರತಿಯೊಂದು ಅಡಚಣೆಗಳು ನಿರಾಸಾಯವಾಗಿ ಹಾಗೂ ಗೌರವಾನ್ವಿತವಾಗಿ ನನ್ನಿಂದ ಬೇರ್ಪಡಿಸಲ್ಪಡ್ತಾ ಇದ್ದಾವೆ. ನನ್ನಲ್ಲಿರುವ ನೋವುಗಳು ಹಾಗೆ ಸಂದಿಗ್ಧ ಪರಿಸ್ಥಿತಿಗಳನ್ನು ನಾನು ದೂರ ಮಾಡುತ್ತಿದ್ದೇನೆ. ಪ್ರತಿಯೊಂದು ಸಂಬಂಧಗಳು, ವಿಚಾರಗಳು, ಜನಗಳು ನನ್ನ ಒಳಿತಿಗಾಗಿ ಇಲ್ಲದೇ ಇರುವಂತಹ ಈ ಪ್ರತಿಯೊಂದು ವಸ್ತುಗಳನ್ನು, ಜನಗಳನ್ನು, ಸಂಬಂಧಗಳನ್ನು, ನಂಬಿಕೆಗಳನ್ನು ನಾನು ಬಿಟ್ಟು ಕೊಡ್ತಾ ಇದ್ದೇನೆ, ನನ್ನಿಂದ ದೂರ ಮಾಡ್ತಾ ಇದ್ದೇನೆ. ನನ್ನ ಜೀವನದ ಉದ್ದೇಶಕ್ಕೆ ಹೊಂದಿಕೊಳ್ಳದೇ ಇರುವಂತಹ ಪ್ರತಿಯೊಂದನ್ನು ನಾನು ಬಿಡ್ತಾ ಇದ್ದೇನೆ. ಲೆಟ್ ಗೋ. ನಾನು ಬಯಸಿದ್ದನ್ನೆಲ್ಲವನ್ನು ಪಡೆಯಲು ದಾರಿ ಮಾಡಿಕೊಡ್ತಾ ಇದ್ದೇನೆ. ನನ್ನಲ್ಲಿ ಸುಖ ಸಮೃದ್ಧಿಯ ನದಿ ಹರಿಯಲು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಗುಣಪಟ್ಟಿರೋ ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸದೃಢ ಆಗಿರೋ ಹಾಗೆ ಕಲ್ಪಿಸ್ಕೊಳ್ಳಿ. Just once again see yourself with all new belief system, health, vitality, new possibilities, healed relationships, financial conditions, all round abundance, ಸಂಪೂರ್ಣ ಸಮೃದ್ಧಿ ಯುತವಾಗಿ ನೀವು ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. ಆ್ಯಂಡ್ ನಾವು ನಿಮ್ಮಲ್ಲಿ ಬಂದಿರುವಂತಹ ಶಕ್ತಿ ನಿಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಬಾಕಿದನ್ನು ಜಗತ್ತಿನಲ್ಲಿ ದುಃಖವನ್ನು ಅನುಭವಿಸ್ತಾ ಇರುವಂಥವರಿಗೆ, ಭೂಮಿಯ ತಾಯಿಯನ್ನು ಹರಿಸಲಿಕ್ಕೆ, ಹಾಗೆ ನೋವಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ವರ್ಗಾವಣೆ ಮಾಡಲು ಎರಡೂ ಕೈಗಳನ್ನು ಮೇಲೆತ್ಕೊಂಡು ನಿಮ್ಮ ಕೈ ಮುಖಾಂತರ ಆ ಶಕ್ತಿ ಅವರಿಗೆಲ್ಲ ತಲುಪ್ತಾ ಇರೋ ಹಾಗೆ ಭಾವಿಸಿ. ನಾವು ವಾಟ್ ಎವರ್ ಎಕ್ಸೆಸ್ ಎನರ್ಜಿ ಯು ಹ್ಯಾವ್ ಆಫ್ಟರ್ ಮೇಕಿಂಗ್ ಯೂಸ್ ಆಫ್ ಫಾರ್ ಯುವರ್ ಲೈಫ್,
Send all those energies in the form of blessings to all those people who are suffering from diseases, mental diseases, emotional diseases, physical diseases. Raise your hand and bless all of them. Bless the Mother Earth, nature to flourish. ಎರಡೂ ಕೈಗಳನ್ನ ಎತ್ತಿ ಆಶೀರ್ವದಿಸಿ ಪ್ರತಿಯೊಂದು ಜೀವಿಗಳನ್ನು ನಿಮ್ಮಲ್ಲಿ ಬಂದಿರುವಂತಹ ದೈವಿ ಶಕ್ತಿ, ಚಂದ್ರನಿಂದ ಪಡ್ಕೊಂಡಿರುವಂಥ ಶಕ್ತಿಯನ್ನು ಜಗತ್ತಿಗೆ ವರ್ಗಾವಣೆ ಮಾಡಿ. ವಿತ್ ದ ಫೀಲಿಂಗ್ ಆಫ್ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ಲೆಟ್ ಎವ್ರಿ ಒನ್ in this creation be happy. Every creature, living beings, trees, mountains, rivers, forest, animals, be happy and joyful. Let the total joy and happiness spread in this world. With this feeling, with a smile on your face, rub your hands and keep it on your both the eyes, giving the warmth. Open your eyes slowly. ಮುಖದಲ್ಲಿ ಒಂದು ಮಂದಹಾಸ ಇಟ್ಕೊಂಡು ಖುಷಿಯಲ್ಲಿ, ಸಂತೋಷದಲ್ಲಿ ಎರಡೂ ಕೈಗಳನ್ನ ಉಜ್ಕೊಂಡು ಕಣ್ಮೇಲೆ ಶಾಖ ಕೊಟ್ಕೊಂಡು ನಿಧಾನವಾಗಿ ಈ ಧ್ಯಾನಾವಸ್ಥೆಯಿಂದ ಹೊರಗಡೆ ಬನ್ನಿ.